ನಮಸ್ಕಾರ ವೀಕ್ಷಕರೇ, ನೀವು ನೋಡುತ್ತಾ ಇದ್ದೀರಿ MR ಪಿಕ್ಚರ್ ಡಿಜಿಟಲ್ ಯೂಟ್ಯೂಬ್ ಚಾನಲ್. ನಾವಿಂದು ಪುತ್ತೂರು ತಾಲೂಕು ಒಳಮಗರು ಗ್ರಾಮ ಪುಂಡಿಕಾಯಿ ಕೈಕರ ಎಂಬಲ್ಲಿರುವಂಥ ಪುಂಡಿಕಾಯಿ ಎಂಬ ಪ್ಲೇಸ್. ಕೈಕರ ಗ್ರಾಮ ಅಲ್ಲ, ಒಳಮಗರು ಗ್ರಾಮ ಕೈಕರ ಅಂತ ಹೇಳೋದು ಅದರಲ್ಲಿ ಜಾಗ, ಅದೇ ಪುಂಡಿಕಾಯಿ ಅಂತ ಹೇಳುವಂಥ ಜಾಗಕ್ಕೆ ಬಂದಿದ್ದೇವೆ. ಇಲ್ಲಿ ಒಂದು 3 ಎಕರೆ ಹತ್ತಿರ ಜಾಗ ಉಂಟು. ಅದರ 2.5 ಎಕರೆ ವರ್ಗ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಕುಂಕಿ ಈ ನೋಡ್ಲಿಕ್ಕೆ ಬಂದಿದ್ದೇವೆ. ಈ ಜಾಗ ಮನೆಯನ್ನೆಲ್ಲ ನಾವು ನೋಡುವ ಬನ್ನಿ. ಮನೆಗೆ ವಿಶಾಲವಾದ ಅಂಗಳ ಉಂಟು. ಸರ್, ಇದರಲ್ಲಿ ಎಷ್ಟು ತೆಂಗಿನ ಮರಗಳುಂಟು ಸರ್? ಒಂದು 85 ತೆಂಗಿನ ಮರ ಉಂಟು. 85 ತೆಂಗಿನ ಮರಗಳುಂಟು. ಅಡಿಕೆ ಮರಗಳು? ಅಡಿಕೆ ಇದು ಫಸಲು ಬರುವಂತದ್ದು ಒಂದು 750. ಫಸಲು ಬರೋದು 750. ಮತ್ತೆ ಕಳೆದ ವರ್ಷ ಹಾಕಿದ ಒಂದು 1100. 1850 ಗಿಡ. ಮತ್ತೆ ಕೆಲಸದವರಿಗೆ ನಿಲ್ಲಿಕ್ಕೆ ಬೇರೆ ಬೇರೆ ಗ್ರಹಗಳುಂಟು. ವ್ಯವಸ್ಥೆ ಉಂಟು. ಕೊಟ್ಟಿಗೆ ಉಂಟು, ಬೇರೆ ಹಟ್ಟಿ ಉಂಟು. ನೋಡೋಣ, ನಾವು ತೋಟದ ಎಂಡಿನವರೆಗೆ ಆಚೆ ಹೋಗುವ. ನೋಡ, ಟೋಟಲ್ ಇದರಲ್ಲಿ 1850ರಷ್ಟು ಗಿಡಗಳು, ಅಡಿಕೆ ಗಿಡಗಳುಂಟು. ಹಾಗೆ ಬೇರೆ ಮರಗಳು ಕೂಡ ಉಂಟು. ರಂಬುಟಾನ್ ಮರ ಉಂಟು, ಅಂಜೂರ ಉಂಟು. ಇಲ್ಲೇ ಹೋಗೋಲ್ಲ ಸರ್? ಇಲ್ಲೇ ಕೆಳಗೆ ಹೋಗುವ. ನಾವು ಸೈಟ್ನ ಹೆಣ್ಣವರೆಗೆ ತೋಟದಲ್ಲಿ ರೋಡ್ ಉಂಟು, ತೋಟಕ್ಕೆ ಹೋಗ್ತದೆ. ತೋಟಕ್ಕೆ ರೋಡ್ ಹೋಗ್ತದೆ. ಪೆಪ್ಪರ್ ಉಂಟು. ಹೌದು, ಹಿಪ್ಪಳಿ. ಅದು ಹಿಪ್ಪಳಿ ಅಲ್ಲ? ಹಿಪ್ಪಳಿ. ರೋಗ ನಿರೋಧಕ ಅಂತ ಲೆಕ್ಕ. ಹೌದು, ಆದ್ರೆ ರೋಗ ಬರ್ತದೆ ಮಾತ್ರ. ಈಗ ಮಳೆಗೆ ಬರ್ತದೆ. ಅದೇ 3-4 ತಿಂಗಳು ಮಳೆ ಬರ್ತದಲ್ಲ. ಅದೇ ಪೆಪ್ಪರ್ ಎಲ್ಲದರಲ್ಲೂ ಉಂಟು ಸಾಧಾರಣ ಅಲ್ಲ? ಫುಲ್ ಉಂಟು. ಇದು ಹೀಗೆ ಸಾಧಾರಣ ಅಲ್ಲ ಸರ್? ಅದು ಮೇಲೆ ಹೋಗ್ತದೆ ಸೀದಾ. ಇನ್ನು ಮೇಲೆ ಉಂಟು. ಹೀಗೆ ಅದು ಅಲ್ಲಿ ರೋಡಿಗೆ ಹೋಗುತ್ತದೆ. ಅದೇ ಟೋಟಲ್ 3 ಎಕರೆ. ಮತ್ತೆ ರೋಡಿಗೆ ಹೋಗೋಣ, ಆ ಸೈಡ್ ಇಂದ ರೋಡ್ ನೋಡ್ಬೇಕಲ್ಲ ಅಲ್ಲ? ಹೌದು. ಮೇಲೆ ಈ ಸೈಡ್ ಇಂದಲೂ ರೋಡ್ ಉಂಟು, ಈ ಸೈಡ್ ಇಂದ ರೋಡ್ ಉಂಟು ಅಲ್ಲ? ಎರಡು ಸೈಡ್ ಇಂದಲೂ. ಹೌದು. ಪೂರ್ವದಿಂದಲೂ ಉಂಟು, ಪಶ್ಚಿಮದಿಂದಲೂ ರೋಡ್ ಉಂಟು. ದಕ್ಷಿಣದಿಂದ. ಹೌದು, ಪೂರ್ವದಿಂದ ಮತ್ತು ದಕ್ಷಿಣದಿಂದ ರೋಡ್. ಅಲ್ಲೊಂದು ಇದು ಉಂಟು, ಕೆರೆ ಉಂಟು. ಇದು ರಿಂಗ್ ಹಾಕಿದ್ದು ಅಲ್ಲಿ ಮುಂದೆ ಹೋಗ್ಬೇಕಲ್ಲ, ಈಚೆ ಹೋಗ್ಬೇಕಲ್ಲ? ಇಲ್ಲಿ ಹೋಗುವ. ಮುಂದೆ ಈಚೆ ಕಡೆ ಹೋಗ್ಬೇಕಲ್ಲ? ಕೆರೆ ಉಂಟು. ಈಗ ಹೋಗಲ್ಲ, ನೀವು ಅಲ್ಲಿ ಹೋಗಿ. ಅಲ್ಲಿ ಕಾಣ್ತಾ ಉಂಟು. ಅಲ್ಲಿ ಕಾಣ್ತಾ ಉಂಟು. ನೀವು ಈಚೆ ಬನ್ನಿ. ಅದ್ರಲ್ಲಿ ಕಾಣ್ತದೆ. ತುಂಬ ವೈಡ್ ಉಂಟು ಸಿಸ್. ಹೌದು. ಇಲ್ಲಿ ಹೊಂಡ ಉಂಟಲ್ಲ? ಕನಿ ಒಂದು ಉಜ್ರ ಕನಿ, ಒಂದು ಗುಜ್ಜಿ ಕನಿ ಉಂಟು. ಮೆಲ್ಲ ಕ್ಯಾಮರಾದವರು ಮೆಲ್ಲ ನೋಡಿಕೊಂಡು ಬರಬೇಕು. ಗುಂಡಿ ಕೆರೆ. ನೀರು ಸಾಕಾಗ್ತದೆ ಅದರಲ್ಲಿ ತೋಟಕ್ಕೆ ಬೇಕಾದ್ರೆ. ಮತ್ತೆ ಬೋರ್ ಉಂಟು ಅಲ್ಲಿ, 2 ಬೋರ್ ಉಂಟು ಪ್ಲಸ್ ಒಂದು ಕೆರೆ. ಕುಡಿಲಿಕ್ಕೆಲ್ಲ ಬೋರಿನ ನೀರು ಇದ್ರೆ ಸಹ ಕುಡಿಬಹುದು. ಒಳ್ಳೆ ನೀರು, ಕ್ಲೀನ್ ರಿಂಗ್ ಹಾಕಿ. ಇಲ್ಲಿ ಸೆನ್ಸಿಗೆ 3 ಲಕ್ಷ ನಡೀತಾ ಉಂಟು ಹತ್ತಿರ. ಮಳೆ ಬರ್ತದ ಅಂತ ಅಲ್ಲಿಯವರೆಗೆ ಉಂಟಲ್ಲ? ಹೌದು, ಅದೇ ಗಡಿ ನೋಡಿ. ಇದು ಗಡಿ. ಇದು ಗಾಡಿ. ಇದು ಗಾಡಿ ಅಲ್ಲಿ ಹೋಗ್ತದೆ. ಅಲ್ಲಿ ಬೇಲಿ ಸೈಡ್ ಉಂಟದೆ. ಬೇಲೆಯವರೆಗೆ ಹೋಗುವ. ನಾವು ಸ್ವಲ್ಪ ಇಲ್ಲಿ ತೋರಿಸುವ. ಆಚೆ ಅಂತ ಸರ್ ಹಾಗೆ ದೇವಸ್ಥಾನ ಅಂತದ್ದೇನಾದ್ರೂ ಉಂಟಾ ಇದರಲ್ಲಿ? ನಮ್ಮ ಇದರಲ್ಲಿ ಇಲ್ಲ, ಆಚೆ ಉಂಟು. ಅಲ್ಲಿ ಆಗುವಾಗ ಕೊಟ್ಟರೆ ಆಯ್ತು.
ಇಲ್ಲಿ ನಿಮ್ಮ ನೆಕ್ಸ್ಟ್ ಜಾಗದಲ್ಲಿ ಉಂಟು ದೈವಸ್ಥಾನವ ದೇವಸ್ಥಾನ ರಕ್ತೇಶ್ವರಿ. ರಕ್ತೇಶ್ವರಿ ದೈವಸ್ಥಾನ. ಇದನ್ನು ಈ ಜಾಗದಲ್ಲೆಲ್ಲ, ಈ ಜಾಗದ ನೆಕ್ಸ್ಟ್ ಜಾಗದಲ್ಲಿ ಅಲ್ಲಿ ಏನಾದರೂ ಪರ್ವಗಳು ಆಗುವಾಗ ಕೊಡಬೇಕಾಗ್ತದೆ. ವರ್ಷಕ್ಕೊಮ್ಮೆ ಆಗ್ತದೆ. ಅದೇ ಅದೇ ವರ್ಷಕ್ಕೊಮ್ಮೆ ಕೊಡಬೇಕು. ಅಂದರೆ ವೀಕ್ಷಕರಿಗೆ ಗೊತ್ತಾಗಬೇಕು ಅಂದರೆ ಅದು ಜಾಗ. ಇದು ಇನ್ನು ಮೇಲಿನವರೇ ಹೇಗೆ ಉಂಟಲ್ಲ? ಮೇಲೆ ಹೋಗುವ ನಾವು ಇನ್ನು ಈಗ ಬಂದರಲ್ಲಿ ಮೇಲೆ ಹೋಗುವ, ಮೇಲೆ ಹೋಗುವ, ಹೋಗುವ ಮೇಲೆ ಮೇಲೆ ಹೋಗುವ. ಇನ್ನು ರೋಡಿಂದ ನೋಡುದು? ರೋಡಿಂದ. ಎಸ್, ಮೇಲೆ ಹೋಗುವ. ಎಲ್ಲ ಉಂಟು, ತೊಂದರೆ ಇಲ್ಲ. ಇದು ಈ ಸೈಡಿಂದ ಪೂರ್ವದಿಂದ ರೋಡ್ ಅಲ್ಲ ಸರ್? ರೋಡಿಗೆ ಅಲ್ಲಿ ಅಲ್ಲಿ ಆ ಸೈಡ್ ಅದು ಅಲ್ಲಿ ತೆಗಿಲಿಕ್ಕೆ ಆಗ್ತದೆ ಉತ್ತರಕ್ಕೆ, ಅಲ್ಲಿ ಮನೆ ಹತ್ತಿರ. ಮನೆ ಹತ್ತಿರ ಇದೀಗ ಇಲ್ಲಿ ಒಯ್ಲಿವರೆಗೆ ನೋಡಿ ಗಾಡಿ ನಮ್ಮದಿಗೆ ಇಲ್ಲಿವರೆಗೆ. ಹೌದು. ಅಲ್ಲಿ ಫ್ರಂಟಿಗೆ ಆಗುವ ಎದುರು ರೋಡ್ ಬರ್ತದೆ. ಫಸ್ಟಿಗೆ ಇಲ್ಲಿ ಹಟ್ಟಿ ಸಿಗ್ತದೆ ಈ ಸೈಡಲ್ಲಿ. ಇನ್ನು ಹಟ್ಟಿಯ ನಂತರ ಒಂದು ರೂಮ್ಗಳ ವ್ಯವಸ್ಥೆ. ಹೌದು, ಕೆಲಸಕ್ಕೆ 2 ರೂಮ್ ಉಂಟು. 2 ರೂಮ್ ಉಂಟು. ಕೆಲಸದವರು ನಿಲ್ಲಿಕ್ಕೆ. ಇದರಲ್ಲಿ ಸರ್ ಮತ್ತೆ ಇದರಲ್ಲಿ ಇರುವಂತಹ ಗಿಡಗಳು ನೀವು ಹೇಳಿದ್ರಲ್ಲ ಎಂಥದ್ದು? ಚಂದನ ಮತ್ತು ಶ್ರೀಗಂಧ. ಚಂದನ ಮತ್ತು ಶ್ರೀಗಂಧದ ಗಿಡಗಳು ಇದರಲ್ಲಿ ಉಂಟು. ಉಂಟು ಉಂಟು. ಚಂದನ, ಶ್ರೀಗಂಧ, ಪೆಪ್ಪರ, ಪೆಪ್ಪರ್, ಬಾಳೆ ಗಿಡಗಳು ಉಂಟು. ಬಾಳೆ ಗಿಡ, ಹೌದು, ಬಾಳೆ ಗಿಡ ಉಂಟು. ಪೆಪ್ಪರ್ ತೊಂದರೆ ಇಲ್ಲ, ಪೆಪ್ಪರ್ ಉಂಟು, ಸಾಧಾರಣ ಉಂಟು. ಹೌದು, ಅದು ಈ ಸಲ ಮಳೆ ಜಾಸ್ತಿ ಆಗಿದೆ. ಅದೇ ಅದೇ ಸ್ವಲ್ಪ ಅದು ನೀವು ಯಾವುದು ಹಿಪ್ಪೆಲ್ಲ ಯಾವುದು ಹಾಕಿದ್ರು ಮಳೆಗೆ 3 ತಿಂಗಳು ಬಿಡದೆ ಬಂತಲ್ಲ. ಅದೇ 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 ಅದೇ. ಮೇಲೆ ಹೋಗುವ ಇನ್ನು. ಇದು ಇಲ್ಲಿ ನೋಡಿ ಹೋಗುದಾ? ಶ್ರೀಗಂಧದ್ದು ಮರ. ಶ್ರೀಗಂಧದ್ದು ನೋಡಿ ಬಿಡುವಲ್ಲ? ಇಲ್ಲ, ಪುನಃ ಈಚೆ ನೋಡು ನೋಡು ಶ್ರೀಗಂಧದ್ದು ನೋಡು ನೋಡು. ನೀವು ತಪ್ಪಿಸಿದ್ರೆ ಆಯ್ತು. ಶ್ರೀಗಂಧದ ಇಲ್ಲೇ ಉಂಟಲ್ಲ? ಅಲ್ಲಿ ಉಂಟು ನೋಡು, ಶ್ರೀಗಂಧದ ಮರಗಳು. ಮಾವಿನದ್ದು ಕಸಿಯ ಸರ್? ಅದು ಕಸಿ 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 ಮಾವಿನದ್ದು ಸಹ ಉಂಟು ಅದರಲ್ಲಿ. ಕಸಿ ಮಾವಿನ ಉಂಟು, ಮತ್ತೆ ಸಪೋಟ ಉಂಟು. ಹೌದು, ಶ್ರೀಗಂಧದ್ದು ಮೇಲೆ ಉಂಟು. ಇಲ್ಲಿ ಇದರಲ್ಲಿ ಉಂಟು, ಇದರಲ್ಲಿ ಹೋಗ್ಬೇಕು. ಚಂದನ ಸಹ ಇದರ ಮೇಲೆ. ಇದರ ಎಡೆಯಲ್ಲಿ ಅಡಿಕೆ ಗಿಡಗಳು ಕೂಡ ಇಟ್ಟಿದ್ದೀರಲ್ಲ? ಚಂದನ. ಮ್ಯಾಂಗೋ ತುಂಬಾ ಉಂಟು ಇದರಲ್ಲೆಲ್ಲ? ಹೌದು ಹೌದು, ಮ್ಯಾಂಗೋ ಆಗ್ತದೆ, ಒಳ್ಳೆ ಆಗ್ತಲ್ಲ? ಹೌದು, ಮ್ಯಾಂಗೋ ಗಿಡಗಳು ಚಂದನಕ್ಕೆ ಮೇಲೆ ಹೋಗುವ. ಇಲ್ಲಿ ಉಂಟು ಬಲ್ಲೆ ನೋಡುವ. ಇದು ಚಂದನ. ಅಡಿಗೆ ಅಯ್ಯೋ ನೋವಾಯ್ತಂತ ನನಗೆ ಅಷ್ಟೇ ಗೊತ್ತಾಗ್ಲಿಲ್ಲ. ಚಂದನದ್ದು ಸಣ್ಣ ಗಿಡಗಳು. ಸಣ್ಣ ಗಿಡ, ಹೌದು. ಇದು 2 ವರ್ಷದ್ದು. ಇದು ಶ್ರೀಗಂಧದ್ದು. ಗಂಧ ಆಚೆ ಉಂಟು, ಬದಿಯಲ್ಲಿ ಉಂಟು, ಮಧ್ಯ. ಗಂಧದ ಮರಗಳು ಮೇಲೆ. ಹೌದೆಲ್ಲ ಅದು ಇದು ಅಲ್ಲಿ ಶ್ರೀಗಂಧದ ಆಚೆ ಉಂಟು. ಒಂದು ನಿಮಿಷ ನೋಡ್ತೇನೆ, ಸ್ವಲ್ಪ ಬಲ್ಲೆ ಬಂದಿದೆ ಈಗ, ನೋಡ್ತೇನೆ. ಬಲ್ಲೆ ತೆಗಿಬೇಕಷ್ಟೇ ಎಲ್ಲ. ಹೌದು, ಶ್ರೀಗಂಧದ್ದು. ಒಂದು ನಿಮಿಷ ಈಗ ಹೋಗಿ ಆಚೆ ಬರೋಣ. ಈಗ ಸ್ಟ್ರೈಟ್ ಹೋಗುವ, ಮೇಲೆ ಹೋಗೋದಾ? ಹೀಗೆ ಹೋಗುವ. ಮತ್ತೆ ರೋಡಲ್ಲಿ ಬರ್ಲಿಕ್ಕೆ, ಮತ್ತೆ ಆಚೆ ಬರ್ಲಿಕ್ಕೆ ಆಗ್ತದೆ. ಸ್ವಲ್ಪ ಬಳ್ಳೆ ಉಂಟು. ಹೌದೌದು,
ತೆಗಿಬೇಕಷ್ಟೇ. ಇಲ್ಲಿ ಶ್ರೀಗಂಧದ್ದು ಶ್ರೀಗಂಧದ ಗಿಡ, ಶ್ರೀಗಂಧದ ಗಿಡ ಅಷ್ಟೇ, ಒಂದು ಕೋಳು ಜಾಸ್ತಿ ಎತ್ತರ ಆಗಿದೆ. ಅಲ್ಲಿ ಚಂದನ ನೋಡಿ ಮೇಲೆ ಬಂದಿದೆ, ಒಳ್ಳೆ ಎಲ್ಲ ಕಾಣ್ತಾ ಉಂಟು. ಹೌದು, ಚಂದನ ಮೇಲೆ ಬಂದಿದೆ. ಇಲ್ಲಿ ಎಲ್ಲ ಬಂದಿದೆ, ಅದು ಕೆಲವು ಒಂದೂವರೆ ಕೋಳು ಹೌದು ಎತ್ತರಕ್ಕೆ ಬಂದಿದೆ. ಹೌದು, ಶ್ರೀಗಂಧ ಕೂಡ ಹಾಗೆ ಬಂದಿದೆ ಅಲ್ಲ? ಬಂದಿದೆ ಆಚೆ. ಇನ್ನು ನಾವಿಲ್ಲಿ ರೋಡಲ್ಲಿ ಹೋಗ್ಲಿಕ್ಕೆ ಆಗ್ತದೆ, ಅಲ್ಲಿ ಹೋಗಿ ಸೀದಾ ಆಚೆ ಹೋಗುವ, ರೋಡಿಗೆ ಹೋಗುವ, ಸ್ಟ್ರೈಟ್ ಹೋಗುವ, ಸ್ಟ್ರೈಟ್ ಹೋಗಿ ಈಚೆ ಅದೇ ಅದೇ ಎಡ ತಗೊಂಡ್ರೆ ಆಯ್ತು. ಹೊಂಡ ಉಂಟು, ಹೊಂಡ ಉಂಟು, ನಾವು ಕಾಣಬಹುದಲ್ಲ ಇಲ್ಲಿ. ಈಚೆ ಹೋಗುದು ಒಳ್ಳೇದ ಅಂತಲ್ಲ? ಅಲ್ಲಿ ಹೋಗಿ ಅಲ್ಲಿ ಹೋದ್ರೆ ಆಯ್ತು. ಮತ್ತೆ ಇಲ್ಲೇ ಹೋಗ್ಲಿಕ್ಕೆ ಹೀಗೆ ಹೋಗಿ, ಇಲ್ಲಿ ಹೀಗೆ ಹೋಗು, ಅಂದ್ರೆ ಏನಾದ್ರೂ ಇದ್ರೆ ಗೊತ್ತಾಗ್ಲಿಕ್ಕಿಲ್ಲ ಅಂತ. ಹೌದೌದು. ಇದರಲ್ಲಿ ಸಣ್ಣ ಗಿಡಗಳು ಇರುದು. ಹೌದೌದು ಹೌದು. ಇಂಥದ್ದು ನೀವು 1100 ಇಟ್ಟದ್ದು ಹೇಳಿದ? ಹೌದು ಹೌದು, ಕಳೆದ ವರ್ಷ ಇಟ್ಟದ್ದು. ಕಳೆದ ವರ್ಷ ಇಟ್ಟದ್ದು. 1100 ಗಿಡಗಳಿಗೆ 1 ವರ್ಷ ಆಗ್ತದಷ್ಟೇ. ಹೌದು ಆಗ್ತದಷ್ಟೇ. ರೋಡ್ ಅಲ್ಲ? ಹೌದು, ಉತ್ತರ ದಿಕ್ಕಿನ, ಉತ್ತರದ ದಿಕ್ಕಿನ ರೋಡ್. ಪೂರ್ವ ಹರಿವು ಇದಕ್ಕೆ, ಪೂರ್ವ ಜಾಗಕ್ಕೆ, ಪೂರ್ವ ಹರಿವು ಅದೇ ನಮ್ಮ ಜಾಗಕ್ಕೆ, ಅಲ್ಲಿಂದ ಪೂರ್ವದಿಂದ ತಗ್ಗಿ ಹೀಗೆ ಹೋಗ್ತದೆ. ಹೌದು. ಮನೆಗೆ ಅಟ್ಯಾಚ್ ಆಗಿ ಬಿದಿರು ಉಂಟು ಹತ್ತಿರದಲ್ಲಿ ಅಲ್ಲ? ಹೌದು, ಬಿದಿರಿನ ಗಿಡ, ಲೆಂಕಿರಿ ಅಲ್ಲ ಅದು? ಹೌದು. ಇದು ಕೈಕಾರ ಬಿಜತ್ರೆ ರಸ್ತೆ, ಅದು ಕೈಕಾರ ಬಿಜತ್ರೆ, ಹೌದು. ಇಲ್ಲಿ ಸೀದಾ ಹೋದ್ರೆ ಪುತ್ತೂರಿಗೆ ಹೋಗ್ತಾರೆ ಡೈರೆಕ್ಟ್ ಈಚೆ. ಅದು ಆಚೆ ಹೋದ್ರೆ ಪುತ್ತೂರು. ಹೌದು ಹೌದು ಹೌದು. ರೈಟಿಗೆ ಹೋದ್ರೆ, ಲೆಫ್ಟಿಗೆ ಹೋದ್ರೆ ಪಾಣಾಜೆ ಹೋಗ್ತದೆ. ಇಲ್ಲಿಂದ 50 ಮೀಟರ್ ಉಂಟು ರೋಡಿಗೆ. ಇಲ್ಲಿಂದ 50 ಮೀಟರ್ ರೋಡಿಗೆ ಇರುವಂತದ್ದು. ಹೌದು ಹೌದು. ನಮ್ಮ ಪಾಣಾಜೆ ಇಲ್ಲಿಂದ ಕಾಂಕ್ರೀಟ್ ರೋಡ್ ಉಂಟು. ಹೌದು, ನಾವು ಕಾಂಕ್ರೀಟ್ ಆಚೆ ಸೈಡಲ್ಲಿ ಹೋಗುವ. ಕಾಂಕ್ರೀಟ್ ರೋಡಲ್ಲಿ ಆಚೆ ಕಾಂಕ್ರೀಟ್ ರೋಡಲ್ಲಿ ಹೋಗುವ. ನೋಡ, ಅದು ಆಚೆ ಸೈಡಲ್ಲಿ ಹೇಗೆ ಕಾಣ್ತದೆ ನೋಡುವ. ಜಾಗದ ತೆಂಕು ಸೈಡಲ್ಲಿ ಪಾಸ್ ಆಗ್ತದೆ ಆಚೆಯಿಂದ ಅಲ್ಲ? ಹೀಗೆ ಪಶ್ಚಿಮದಲ್ಲಿ ಬಂದು, ಇದು ಪಶ್ಚಿಮ ದಿಕ್ಕಾಗ್ತದೆ. ಪಶ್ಚಿಮದಿಂದ ಪೂರ್ವಕ್ಕೆ ಹೋಗ್ತದೆ ರೋಡ್. ನಮಗೆ ಮನೆಯ ದಕ್ಷಿಣ ಭಾಗದಲ್ಲಿ ಸಿಗ್ತದೆ, ಒಂದು ಉತ್ತರ ಭಾಗದಲ್ಲಿ ಸಿಗ್ತದೆ. ಹಾಗೆ 2 ಕಡೆಯಿಂದಲೂ ರೋಡ್ ಉಂಟು. ಹಾಗೆ ಅಂತ ಇಲ್ಲಿ ಪಶ್ಚಿಮ ಭಾಗದಲ್ಲೂ ರೋಡ್ ಉಂಟು. ಹೌದು. ಏನು ದೊಡ್ಡ ಇದಲ್ಲ, ಒಂದು ಸಾಧಾರಣ ಲೆವೆಲ್ ಜಾಗವೇ. ಸ್ವಲ್ಪ ಸ್ಲೆಂಟ್ ಆಗಿರುವಂಥ ಜಾಗ. ಸರ್, ನಿಮಗೆ ಎಷ್ಟು ಅಡಿಕೆ ಸಿಗ್ತದೆ ಸರ್ ವರ್ಷಕ್ಕೆ ಈಗ? 750 ಗಿಡದಲ್ಲಿ ಈಗ ಒಂದು 5 ಗಂಟೆ ಅಡಿಕೆ ಈಗ ಸಿಗ್ತಾ ಉಂಟು. ತೆಂಗು ಅಂದ್ರೆ ಅಷ್ಟು ಲೆಕ್ಕ ಇಡುದಿಲ್ಲ, ಸ್ವಲ್ಪ ಇದು ಮಾಡುದು. ಇದೆಲ್ಲ ಕಾಂಪೌಂಡ್ ಒಳಗಿರುವಂತ ಜಾಗ. ಹೌದು. ನಮಗೆ ಇನ್ನು ಆಚೆವರೆಗೆ ಇನ್ನು ಮೇಲೆ ಉಂಟಾ ಸರ್? ಮೇಲೆ ಈಚೆ ಇಲ್ಲಿಂದ ಕಾಣ್ತ ನೋಡ. ಮುಂದೆ ಹೋಗುವ. ಇದು ರೋಡಿನ ಕೆಲಸ, ಇದು ಮಧ್ಯದಲ್ಲಿ ಹೋಗ್ತದೆ, ಸ್ಟ್ರೈಟ್ ಹೋಗುವ. ರೋಡಿನ ಮಧ್ಯದಲ್ಲಿ ರೋಡ್ ಹೋಗ್ತದೆ. ರೋಡಿನ ಸೈಟ್ನ ಮಧ್ಯದಲ್ಲಿ ರೋಡ್ ಹೋಗ್ತದೆ. ಮನೆಯ ದಕ್ಷಿಣಕ್ಕಿರುವಂತಹ ರೋಡ್. ಹೌದು. ಇದು ಮೇಲುಗಡೆ ಸೈಟ್ ಮೇಲೆ ಹೋಗುವ ಸೈಟ್ ನೋಡು. ಕೆಳಗಡೆ ಕೂಡ ಇರುತ್ತೆ, ಮೇಲೆಯೂ ಹಾಗೆ. ಇದು ಕಳೆದ ವರ್ಷ ಹಾಕಿದ ಗಿಡ ನಾವು. ಕಳೆದ ವರ್ಷ ಹಾಕಿದ ಗಿಡ. ಸರ್, ಇದರ ಒಳಗೆ ಎಷ್ಟು ಗಿಡ ಉಂಟು ಸರ್? ಇದರಲ್ಲಿ 430 ಗಿಡ ಉಂಟು. 430 ಇದರ ಒಳಗೆ ಉಂಟು. ಹೌದು. ಟೋಟಲ್ 1100. 3 ಎಕರೆ ಜಾಗ. ಹೌದು. 2.5 ಎಕರೆ ವರ್ಗ. ಅದರಲ್ಲಿ 5 ಸೆನ್ಸ್ ಮನೆಗೆ ಕನ್ವರ್ಷನ್. ಹೌದು. ಮತ್ತೆ ಕುಮ್ಕಿ ಒಳಗೆ ಉಂಟು ಎಲ್ಲ ಜಾಗ. ಕಾಂಪೌಂಡ್ ಒಳಗೆ ಉಂಟು. ಅಲ್ಲಿ ಒಂದು ಟ್ಯಾಂಕ್ ಉಂಟು ಮೇಲೆ, ಟ್ಯಾಂಕ್. ಟ್ಯಾಂಕಿಗೆ ತುಂಬಿಸಿ ಅಲ್ಲಿಂದ ಇದಕ್ಕೆ ಬೋರಿಂದಲೇ ಬಿಡುದು. ಡ್ರಿಪ್ ಹಾಕಿದ್ದೇವೆ.
ಟಾಂಕಿಯವರೆಗೆ ಹೋಗು ಆಯಿತಾ, ಟಾಂಕಿಯವರೆಗೆ ಹೋಗು. ಇಲ್ಲಿ ಟಾಂಕಿ ಈಚೆ ಉಂಟು. ಸಾಧಾರಣ ಇದರ ಒಳಗೆ 1 ಎಕರೆ ಜಾಗ ಕಾಣ್ತದಲ್ಲ, 1 ಎಕರೆ ಅಲ್ಲ, 1/3 ಎಕರೆವರೆಗೆ ಒಳಗಿರ್ಬೋದಲ್ಲ. 1 ಎಕರೆ ಉಂಟು, 1 ಎಕರೆ ಇದರೊಳಗೆ ಉಂಟು. ಹಾಂ, ಟಾಂಕಿ ಉಂಟಲ್ಲಿ ಅಲ್ಲ, ಟಾಂಕಿ ತೋರಿಸುವ. ಈ ರೀತಿ ನೀರಿನ ವ್ಯವಸ್ಥೆಗೂ 2 ಬೋರು, 1 ಕೆರೆ ಬಾವಿ, ಟ್ಯಾಂಕ್ ಉಂಟು ಇಲ್ಲಿ, 1 ಟ್ಯಾಂಕಿ. ಹೌದು. ಇದಕ್ಕೆ ಡ್ರಿಪ್ ಸೆಟ್ ಆಗಿ ಉಂಟು. ಡ್ರಿಪ್ ಹೌದು, ಎಲ್ಲ ಕ್ಲಿಯರ್ ಉಂಟು, ಎಲ್ಲ ಕ್ಲಿಯರ್ ಉಂಟು. ನೀರು ಇಲ್ಲಿ ಫಿಲ್ಟರ್ ಆಗಿ ಹೌದು. ಇದರಲ್ಲಿ ಸ್ಟೋರೇಜ್. ಇದು ಟಾಂಕಿಯ ಮೇಲೆ ಹತ್ತಲಿಕ್ಕೆ ಏನು ವ್ಯವಸ್ಥೆ ಇಲ್ಲಲ್ಲ ಸರ್? ಇಲ್ಲ. ಇಲ್ಲಿ ನೋಡುವ, ಇಲ್ಲಿ ಹೋದ್ರೆ ಕಾಣ್ತದೆ. ಇಲ್ಲಿ ಬರಲಿದ್ರೆ ನೋಡ್ಲಿಕ್ಕೆ ಆಗ್ತದೆ ಒಳಗೆ. ಇಲ್ಲೇ ಅದು ಮುಚ್ಚಿಗೆ ಉಂಟು, ಟ್ಯಾಂಕಿಗೆ ಫುಲ್ ಮುಚ್ಚಿಗೆಯಾ? ಮುಚ್ಚಿಗೆ. ಹಾಂ, ಟಾಂಕಿಗೆ ಫುಲ್ ಮುಚ್ಚಿಗೆ. ಹಾಂ, ಟಾಂಕಿಗೆ ಫುಲ್ ಮುಚ್ಚಿಗೆ ಬಂದು ಇದರೊಳಗೆ ನೀರು ಓಪನ್ ಮಾಡಿ ಹೋಗ್ತದೆ. ಅಲ್ಲ, ಒಳಗೆ ಓಪನ್ ಮಾಡಿ ಹೋಗ್ಲಿಕ್ಕೆ ಆಗ್ತದೆ. ಓಪನ್ ಉಂಟಲ್ಲಿ, ಓಪನ್ ಉಂಟಲ್ಲ. ಓಕೆ ಓಕೆ, ತೆಗಿಯುವ, ಕ್ಲೋಸ್ ಮಾಡಿದೆ. ಬೇಡ ಇರಲಿ, ಬೇಡ. ಇದು ಟ್ಯಾಂಕಿ ಫುಲ್ ಸ್ಲ್ಯಾಬ್ ಮುಚ್ಚಿಗೆ ಉಂಟು. ಹೌದು, ಅದಕ್ಕೆ ಏನಾದ್ರು ಓಪನ್ ಅಲ್ಲಿ ಉಂಟು, ಅಲ್ಲಿ ಕಾಣ್ತದೆ. ಓಕೆ. ಎಸ್. ಇದು ಮನೆಗೆ ವಿಶಾಲವಾದಂಥ ಅಂಗಳ ಉಂಟು ಇಲ್ಲಿ. ಹಾಗೆ ವರ್ಕರ್ಸ್ಗೆ ನಿಲ್ಲಕ್ಕೆ 2 ಬೇರೆ ಪ್ರತ್ಯೇಕ ಒಂದು ಮನೆ ಮತ್ತು ಹಟ್ಟಿ ಬೇರೆ ಉಂಟು. ಇನ್ನು ಮನೆಯ ಒಳಗೆ ನೋಡ್ತಿದ್ರೆ ಮನೆಯ ಒಳಗೆ ನೋಡುವ. ಮನೆಗೆ ಒಳಗೆ ಬಂದರೆ ನೋಡಿ, ಇದೊಂದು ಹಾಲ್, ಒಂದು ಎಂಟ್ರನ್ಸ್ ಹಾಲ್. ಇದರಲ್ಲಿ ಇವರು ಯಾವಾಗಲೂ ಇರೋದ ಕಾರಣ ತುಂಬ ಐಟಮ್ಗಳು ಇಟ್ಟುಂಟು. ಹಾಗೆ ಇನ್ನು ಈ ಸೈಡ್ ಹೋದರೆ ಇನ್ನೊಂದು ನೋಡುವ ಎಂಥದ್ದು ಅಂತ ಬಾಗಿಲು ತೆಗೆದು. ಇದು ಕಿಚನ್. ಈ ಸೈಡಿಗೆ ಹೋದರೆ ಇದು ಕಿಚನ್ ಉಂಟು. ಇದು ಆಗ್ನೇಯ ಆಗ್ತದೆ ಕಿಚನ್ ರೂಮ್. ಅದರಲ್ಲಿ ಕೂಡ ಐಟಮ್ಗಳು ತುಂಬ ಉಂಟು ಇಟ್ಟು. ಆನಂತರ ನೆಕ್ಸ್ಟ್ ನಾವು ಈಚೆ ಬಂದರೆ ಇನ್ನು ಒಳಗೆ ನೋಡಿ, ಇಲ್ಲಿ ದೇವರ ಕೋಣೆ, ಒಂದು ದೇವರ ಕೋಣೆ ಉಂಟು. ಹಾಗೆ ಇಲ್ಲಿ ಒಂದು ಬೆಡ್ರೂಮ್ ಉಂಟು. ಒಂದು ಬೆಡ್ರೂಮ್ ಕೂಡ ವಿಶಾಲ ಆಗಿ ಉಂಟು. ಬೆಡ್ರೂಮ್ ಕೂಡ ಒಂದು ಬೆಡ್ರೂಮ್. ಹಾಗೆ ಮೇಲೆ ಫುಲ್ಲು ಫಿನಿಶ್ ಆಗಿ ಉಂಟು, ಸ್ಲ್ಯಾಬ್ ಮುಚ್ಚಿಗೆ ಆಗಿ ಉಂಟು. ಆನಂತರ ನಾವು ಇಲ್ಲಿ ಬಂದರೆ ಇಲ್ಲಿ ವಾಶ್ರೂಮ್ ಎಲ್ಲ ಈ ಹಾಲ್ನ ಈ ಸೈಡಲ್ಲಿ ಉಂಟು. ಅದರ ಒಟ್ಟಿಗೆ ವಾಶ್ರೂಮ್ ಅಲ್ಲದೆ ಇಲ್ಲಿ ಒಂದು ಗೋಡನ್ ಉಂಟು. ಈ ಗೋಡನಿಂದಾಗಿ ನಮಗೆ ಇಲ್ಲಿ ಅಟ್ಟಕ್ಕೆ ಹೋಗುವಂಥ ದಾರಿ ಕೂಡ ಇಲ್ಲಿ ಉಂಟು. ಅಡಿಕೆ ಅದೆಲ್ಲ ಮೇಲೆ ಅಟ್ಟದಲ್ಲಿ ಇಡುವಂಥದ್ದು. ಅದಕ್ಕೆಲ್ಲ ಕ್ಲೋಸ್ ಮಾಡಿದೆ, ಡೋರ್ ಹಾಕಿ. ಈಗ ಕರೆಂಟ್ ಇಲ್ಲದ ಕಾರಣ ನಮಗೆ ಒಳಗೆ ಫುಲ್ಲು ತೋರಿಸ್ಲಿಕ್ಕೆ ಆಗೋದಿಲ್ಲ. ಕರೆಂಟ್ ಇಲ್ಲ, ಕರೆಂಟ್ ಕನೆಕ್ಷನ್ ಉಂಟು. ಈಗ ಕರೆಂಟ್ ಹೋಗಿದೆ ಅಂತ ಏನೋ ಪ್ರಾಬ್ಲಮಲ್ಲಿ. ಹಾಗೆ ಈ ರೀತಿ ಮನೆ. ಮೇಲೆಲ್ಲ ಮುಚ್ಚಿಗೆ ಆಗಿ ಚಂದ ಫಿನಿಶಿಂಗ್ ಆಗಿ ಉಂಟು. ಅಡಿಗೆ ಇದ್ದು ಹಾಗೆ. ವೀಕ್ಷಕರೇ, ಈ ಜಾಗ ಇರುವಂಥದ್ದು ಪುತ್ತೂರು ತಾಲೂಕು ಅಂದರೆ ಪುತ್ತೂರು ಸಿಟಿಯಿಂದ ಇಲ್ಲಿಗೆ 7 ಕಿಲೋಮೀಟ್ರ್ ಉಂಟು, ರೋಡಲ್ಲಿ ಬರ್ತದೆ. ಇದು ಒಳಮಗರು ಗ್ರಾಮ ಆಗ್ತದೆ. ಕೈಕರ ಪಾಣಾಜಿ ಅಂತ ಹೇಳ್ತಾರೆ. ಇಲ್ಲಿ ಪುಂಡಿಕಾಯಿ ಅಂತ ಹೇಳ್ತಾರೆ ಈ ಪ್ಲೇಸಿಗೆ. ಇಲ್ಲಿ 3 ಎಕರೆ ಜಾಗ, ಅದರಲ್ಲಿ 2.5 ಎಕರೆ ವರ್ಗ ಉಂಟು. ಟೋಟಲ್ ಇದಕ್ಕೆ ನೀವೊಂದು 3 ಕೋಟಿ ಅಷ್ಟು ಸಿಗಬೇಕು ಅಂತ ಹೇಳ್ತಿದ್ದೀರಲ್ಲ. ಟೋಟಲ್ 3 ಕೋಟಿ ಅಂದಾಜು ಕೇಳ್ತಾ ಇದ್ದಾರೆ. ಮತ್ತು ಬೇಕಾದವರು ನಾವು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೇವೆ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೆ ಡೀಟೇಲ್ಸ್ ನಿಮಗೆ ನೋಡ್ಬೋದು. ಧನ್ಯವಾದಗಳು.